ಅಂದರೆ ನಾನು ಸಂಜು ಗರ್ಲ್ ಬೇಬಿ ಆದರೆ ನಾವು ಒಂದು ನೇಮ್ನ ಇಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದು ಬಂದು ಗೈಸ್ ನೋಡಿ, ಶಾಸ್ತ್ರ ಕೇಳ್ಕೊ ಬಂದವ್ರೆ ನಮ್ಮಮ್ಮ ಇಲ್ಲೇ ಆಯ್ರಳ್ಳಿ ಮೇಷ್ಟ್ರು ಅಂತ. ಸೊ ಗೈಸ್ ಇಲ್ಲಿ ನೋಡಿ ಗೈಸ್, ಉಗುರು ಎಷ್ಟು ಉದ್ದ ಐತೆ. ಮಂಜು ಮಮ್ಮಿ, ನಾನು ನಾರ್ಮಲ್ ಮಮ್ಮಿ. ಇಲ್ಲ, ನನ್ನ ಮಗಳು ಏನಾದ್ರು ದಪ್ಪ ಮಾಡಿದ್ರೆ ನಾನು ಇದನ್ನು ಬಂದು ಕಿವಿ ಚುಸ್ತೀನಿ ಯಾವಾಗಂತ ಹೇಳ್ತೀನಿ. ಸೊ ಅವಾಗ ಹಾಕೋದು ಇದನ್ನು. ಮಲಗಿರ್ತಾರಲ್ಲ ಅವಾಗ ಅವನಿಗೆ ಕನಸಲ್ಲಿ ಗರ್ಲ್ ಬೇಬಿ ಆಗಿತ್ತಂತೆ. ಸೊ ಅವ್ನು ಬೆಳಗ್ಗೆ ಅದು ಗರ್ಲ್ ಬೇಬಿ ಅಂತ ಹೇಳಿದ ತಕ್ಷಣ ಅವನಂತ ಫುಲ್ಲು ಹ್ಯಾಪಿ. ಬಟ್ ಈಗ ಅವಳು ಆಟಗಳು, ಅವಳ ತುಂಟಾಟಗಳನ್ನ ನಾನೀಗ ಪೂರ್ತಿಯಾಗಿ ನಾನು ನೋಡಬೇಕು, ಅಂದರೆ ಪೂರ್ತಿಯಾಗಿ ಖುಷಿ ಪಡಬೇಕು. ಸೊ ಒಂದು ತಾಯಿ ಆದಮೇಲೆ ಇನ್ನೇನಿರುತ್ತೆ ಎಲ್ರಿಗೂ ಅಲ್ವಾ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಶಾಸ್ತ್ರ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ಶಾಸ್ತ್ರನ ಕೇಳಲಿಕ್ಕೋ ಬಂದಿದ್ದಾರೆ ನಮ್ಮಮ್ಮ. ಹೇಳ್ತೀನಿ ನಾನು. ಸೊ ನೀವು ಒಂದಷ್ಟು ನೇಮ್ನ ಚೂಸ್ ಮಾಡಿ ಹೇಳಿ. ಬಟ್ ಅದು ಅಷ್ಟು ಚೆನ್ನಾಗಿ ಅಂದರೆ ಅಕ್ಷರ ಬಂದಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇವಳಿಗೆ ಅಂದರೆ ಏನು ಕೊಡೋಂಗಿಲ್ಲ, ತುಂಬ ಚೆನ್ನಾಗಿ ಒಳ್ಳೆ ಇದರಲ್ಲಿ ಹುಟ್ಟಿದ್ದಾಳೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಏನು ಹೋಮ ಪೂಜೆ ಏನು ಮಾಡಿಸೋ ಹಾಗಿಲ್ಲಂತೆ, ತುಂಬ ಚೆನ್ನಾಗಿ ಹುಟ್ಟಿದ್ದಾಳಂತೆ. ಅವರು ಬಂದು ಅಕ್ಷರ ಏನು ಕೊಟ್ಟಿದ್ದಾರೆ ಅಂತಂದರೆ ಘ, ಕು, ಭ ಮತ್ತು ಜ್ಞ ಕೊಟ್ಟಿದ್ದಾರೆ. ತೋರಿಸ್ತೀನಿ ನಾನು, ನಿಮ್ಗೆ ಗೊತ್ತಾಗುತ್ತೆ. ಆ ಥರ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಏನು ಇಡೋಕ್ಕಾಗುತ್ತೆ, ಕೂಲ್ ಆಲ್ರೆಡಿ ನನ್ನ ಮಗಳಿದ್ದಾಳೆ ಖುಷಿ. ಸೊ ಹಾಗಾಗಿ ಬೇರೆ ಏನು ಇಡೋದಕ್ಕಾಗೋದಿಲ್ಲ. ಅಂದರೆ ಆ ಅಕ್ಷರ ಬೇಡ, ಆಲ್ರೆಡಿ ಒಬ್ಬಳಿರೋಳು ಸಾಕು ನಮಗೆ. ಇನ್ನು ಬೇರೆದ್ರಲ್ಲಿ ಇಡಬೇಕು ಅಂದರೆ ಜ್ಞ ಕೊಟ್ಟಿದ್ದಾರೆ. ಜ್ಞ ಬಂದು ಅವರೇ ಬರ್ತ್ಕೊಬಿಟ್ಟಿದ್ದಾರೆ, ಜ್ಞಾನಶ್ರೀ. ಸೊ ಜ್ಞಾನಶ್ರೀ, ಜ್ಞಾನಿತಾ, ಜ್ಞಾನಿಕಾ ಅಂತೇನೋ ಒಂದು 3-4 ನಾವು ಇದು ಮಾಡ್ಕೊಂಡಿದ್ದೀವಿ. ಬಟ್ ನೋಡಬೇಕು ಏನು ಚೂಸ್ ಮಾಡ್ತಾರೆ ಇವರಪ್ಪ ಮತ್ತು ನಮ್ಮ ಅಕ್ಕ ಏನು ಚೂಸ್ ಮಾಡ್ತಾರೆ ಅಂತ. ಸೊ ನೀವು ಕೂಡ ಒಂದಷ್ಟು ನೇಮ್ನ ಹೇಳಿ, ಅದ್ರಲ್ಲಿ ನಾನು ಕೂಡ ಚೆನ್ನಾಗಿರೋದನ್ನ ಚೂಸ್ ಮಾಡ್ಕೋತೀನಿ. ಆ್ಯಂಡ್ ನಾನು ಬಂದು ಅಂದರೆ ನಾನು ಸಂಜು ಗರ್ಲ್ ಬೇಬಿ ಆದರೆ ನಾವು ಒಂದು ನೇಮ್ನ ಇಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದು ಬಂದು ಸಿಹಿ ಅಂತ. ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನ್ನ ಮಗಳು ಸಿಹಿಯಾಗಿರಲಿ, ಸ್ವೀಟಾಗಿರಲಿ ಅಂತ. ಸೊ ಹಾಗಾಗಿ ಗರ್ಲ್ ಆಯ್ತಲ್ಲ, ನಾನು ಅಲ್ಲೇ ಹಾಸ್ಪಿಟ್ಲಲ್ಲೇ ಸಿಹಿ ಅಂತಲೇ ಕೂಗ್ದೆ. ಸೊ ನಮ್ಮ ಕಡೆಯವರೆಲ್ಲ ಸಿಹಿ ಅಂತಲೇ ಹೇಳಿದ್ರು. ಸೊ ನನಗೂ ಈಗ ಪರ್ಸ್ನಲಾಗಿ ಸಿಹಿ ಅಂತಲೇ ಕೂಗೋದಕ್ಕೆ ಇಷ್ಟ, ನನಗೆ ಅದೇ ಇಷ್ಟ ಕೂಗೋದಕ್ಕೆ. ಸೊ ನೋಡೋಣ ಏನು ಹೇಳ್ತಾರೆ ಅಂತ. ಅಂದರೆ ಏನೇ ನೇಮ್ ಇಟ್ರೂ ಕೂಡ ಕೂಗೋದು ಮಾತ್ರ ಸಿಹಿ ಅಂತಲೇ ನಾನು. ಸೊ ನನ್ನ ಮಗಳ ಹೆಸರು ಸಿಹಿ ಇವಾಗ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ನೇಮ್ ಏನು ಬರುತ್ತೆ ಅದನ್ನು ನೋಡ್ತೀವಿ, ಸ್ಕೂಲ್ಗೆ ಇಡ್ತೀವಿ. ಬೇರೆಯವರೆಲ್ಲ ಆ ನೇಮ್ನೇ ಕೂಗ್ತಾರೆ. ಬಟ್ ನಾನು ಸಂಜು ಮತ್ತು ನನ್ನ ಫ್ಯಾಮಿಲಿಯವ್ರು ಮಾತ್ರ ಸಿಹಿ ಅಂತ ಕೂಗ್ತೀವಿ ಅಷ್ಟೇ. ನಮ್ಮ ಮಮ್ಮಿಯವರೆಲ್ಲ ಏನು ಕೂಗ್ತಾರೆ ಗೊತ್ತಿಲ್ಲ. ಅವರು ಸಿಹಿ ಅಂತ ಕೂಗೋದಕ್ಕೆ ಅವ್ರಿಗೊಂಥರ, ಹಂಗಾಗಿ ಅವ್ರ ಹತ್ರ ಏನು ಕೂಗಿಲ್ಲ. ತೋರಿಸ್ತೀನಿ ನಾನು ನಿಮಗೆ, ನೀವು ಅದನ್ನು ನೋಡಿ ಹೇಳಿ. ಅಂದರೆ ಯಾವ ಹೆಸ್ರು ಇಡೋದು ಏನು ಅಂತ ನೀವು ಹೇಳಿದ್ರೆ ನಾನು ಅದರಲ್ಲಿ ಆಯ್ಕೆ ಮಾಡ್ಕೋತೀನಿ. ಸೊ ನಾವು ಕೂಡ ಹುಡುಕ್ತಾ ಇದ್ದೀವಿ ಇವಾಗ. ಅಂದರೆ ಇವಾಗ ಒಬ್ಬ ಕೇಳ್ಕೊಂಡು ಬಂದಿದ್ದು. ಆಲ್ರೆಡಿ ನಮ್ಮ ಅಕ್ಕನೂ ಕೂಡ ಹುಡುಕ್ತಾ ಇದ್ದಾಳೆ, ಸಂಜುನೂ ಕೂಡ ನೇಮ್ ಯಾವ್ದು ಇಡೋದು ಅಂತೇಳಿ ಹುಡುಕ್ತಾ ಇದ್ದಾರೆ. ಸೊ ನಮ್ಮ ಮುದ್ದು ಮಗಳಿಗೆ ಎದ್ದಿದ್ದಾಳೆ ಅವಳು. ಗೈಸ್, ಅವಳಿಗೆ ನೈಲ್ಸು ಎಷ್ಟು ಉದ್ದ ಇದೆ ಅಂತಂದರೆ ತೋರಿಸ್ತೀನಿ ನೋಡಿ. ಇವಾಗ ಸಿಕ್ಕಾಪಟ್ಟೆ ಉದ್ದ ಇದೆ. ಅದೇನೋ ಪ್ರೆಗ್ನೆಂಟಲ್ಲಿ ನಾವು ನೈಲ್ಸ್ ಬಿಟ್ಟಿದ್ರೆ ಬೇಬಿಗೆ ನೈಲ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಮೇ ಬಿ ಇರಬೇಕು ಏನೋ ಗೊತ್ತಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಉದ್ದನೇ ಇದೆ. ಯಾಕಂದರೆ ನಾನು ಜಾಸ್ತಿ ನೈಲ್ಸ್ ಬಿಡ್ತಿದ್ದೆ ಹಾಗಾಗಿ. ಸೊ ತೋರಿಸ್ತೀನಿ ನೋಡಿ, ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ ಇವಾಗ. ಮನೆಯೆಲ್ಲ ಕ್ಲೀನ್ ಮಾಡಿ ಸೂತ್ಕ ಎಲ್ಲ ತೆಗೆದು ದೇವ್ರ ಪೂಜೆ ಮಾಡಿದ್ದಾರೆ. ಸೊ ದೇವ್ರ ಪೂಜೆ ಮಾಡಿದರೆ ಸೂತ್ಕ ಎಲ್ಲ ಕಳೀತು ಅಂತಲೇ ಅರ್ಥ. ಇದು ಮಗು ಹುಟ್ಟಿದ್ದು ಅಂತ ಸೂತ್ಕ ಏನು ಇರೋದಿಲ್ಲ, ಆದರೂ ಮಾಡಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ ಅಷ್ಟೇ. ಬೇಗನೆ ಮುಗಿಸ್ಕೊಂಡ್ರು ಅಮ್ಮ ಎಲ್ಲನೂ. ದೇವ್ರ ಪೂಜೆ ಮಾಡಿದ್ದಾರೆ ಇವಾಗ. ದೇವ್ರಿಗೆಲ್ಲ ಅಲಂಕಾರ ಮಾಡಿ. ಸೊ ಒಂಥರ ಪೂಜೆ ಮಾಡಿದ್ರೇ ಒಂಥರ ಸಮಾಧಾನ. ಯಾಕಂದರೆ ನಾವು ಅಷ್ಟು ದಿವಸದಿಂದ ಮಾಡಿರಲಿಲ್ಲ, ಡೆಲಿವರಿ ಆಗಲಿ ಅಂತ ಹೇಳಿ ಸುಮ್ಮನಿದ್ದು. ಅಂದರೆ ದೇವ್ರ ಪಾತ್ರೆ ಬೆಳಗಿರಲಿಲ್ಲ ಅಷ್ಟೇ. ಗೈಸ್ ನೋಡಿ, ಶಾಸ್ತ್ರ ಕೇಳ್ಕೊ ಬಂದವ್ರೆ ನಮ್ಮಮ್ಮ ಇಲ್ಲೇ ಆಯ್ರಳ್ಳಿ ಮೇಷ್ಟ್ರು ಅಂತ. ಸೊ ಇಲ್ಲಿಗೆ ಅವರೇ ಆಲ್ಮೋಸ್ಟು ಫೇಮಸ್ಸು. ಅಂದರೆ ಅವ್ರಿಗೆ ಏಜ್ ಆಗಿದೆ, ಚೆನ್ನಾಗಿ ನೋಡ್ತಾರೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಮೊದಲನೇ ಕು, ಘ, ಜ್ಞ, ಬ. ಸೊ ಅವರು ನಮಗೆ ಇಲ್ಲೊಂದು ನೇಮ್ ಕೊಟ್ಟಿದ್ದಾರೆ ನೋಡಿ, ಜ್ಞಾನಶ್ರೀ ಅಂತ. ಸೊ ನಾವು ಈ ಜ್ಞಾನಶ್ರೀ ಅನ್ನೋ ನೇಮಲ್ಲಿ ಇಟ್ಟರೆ ಅವಳು ತುಂಬ ಯೋಗವಾಗಿರ್ತಾಳಂತೆ. ಅಂದರೆ ತುಂಬ ಮನೆಗೆ ತುಂಬ ಯೋಗ ಬರುತ್ತೆ ಆ್ಯಂಡ್ ಚೆನ್ನಾಗಿರ್ತಾಳೆ, ಅನುಕೂಲವಾಗಿರ್ತೀರಾ ಅಂತ ಹೇಳ್ತಾಯಿದ್ರು ಜ್ಞಾನಶ್ರೀ ಅಂತ ಇಟ್ಟರೆ. ಸೊ ನೋಡಬೇಕು ಇನ್ನು ಏನು ಡಿಸೈಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನೋಡಿ, ಕು, ಘ, ಜ್ಞ, ಬ. ಸೊ ನಿಮಗೆ ಯಾವ ಹೆಸರು ಗೊತ್ತು ಹೇಳಿ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಆಫ್ ಮಾಡಲ್ಲ ನಾನು, ಕಮೆಂಟ್ ಹಂಗೆ ಇರುತ್ತೆ, ಪಾಸ್ ಕೂಡ ಮಾಡಲ್ಲ. ಸೊ ತಿಳಿಸಿ. ನನ್ನ ಮಗಳು ನೈಲ್ಸ್ ತೋರಿಸ್ತೀನಿ ಬನ್ನಿ. ಎಷ್ಟು ನನ್ನ ಮಗಳು ನೈಲ್ಸ್ ನೋಡಿ ಎಷ್ಟು ಶುದ್ಧ ಐತೆ.
ಸರಿಯಾಗಿ ಫೋಕಸ್ ಆಯ್ತಾ ಅಲ್ಲ ಅದು ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ ಗೈಸ್, ಉಗುರು ಎಷ್ಟು ಉದ್ದ ಐತೆ ನನ್ನ ಮಗಳದು. ಉದ್ದ ನಾನು ಪ್ರೆಗ್ನೆಂಟಲ್ಲಿ ಉದ್ದ ಬಿಡ್ತಾ ಇದ್ನಲ್ಲ ಉಗುರು, ಸೊ ಹಾಗಾಗಿ ಇವಳದು ಕೂಡ ನೈಲ್ಸು ಉದ್ದ ಬಂದಿದೆ. ಇಲ್ಲಿ ನೋಡಿ ಈ ಕೈಲೂ ಅಷ್ಟೇ. ನಾನು ನಿಮ್ಗೆ ತೋರಿಸ್ಬೇಕು ಅಂತ ಗ್ಲೌಸ್ ಬಿಚ್ಚಿದ್ದೀನಿ. ಗ್ಲೌಸ್ ಹಾಕಿಲ್ಲ ಅಂದರೆ ಅಷ್ಟೇ ಮುಖ ಮುಸುಡಿ ಎಲ್ಲ ಪರ್ಚ್ಕೊಬಿಡ್ತಾಳೆ ಹಂಗೆ. ಸೊ ಪ್ರೆಗ್ನೆನ್ಸಿಲಿ ನಾವು ಹೇಗೆ ನೈಲ್ಸು ಕಟ್ ಮಾಡಿರ್ತೀವಿ ಅದಕ್ಕೆ ಹಂಗೆ ಇರುತ್ತಂತೆ. ಸೊ ಬಿಟ್ಟಿದ್ರೆ ನೈಲ್ಸ್ ಹಂಗೆ ಬಿಟ್ಟಿರುತ್ತಂತೆ. ನಾನು ಕಟ್ ಮಾಡ್ತಿದ್ದು ಒಂದು 6 ಮಂತ್ 7 ಮಂತ್ ಮೇಲೆ, ಅಲ್ಲಿವರೆಗೂ ತುಂಬ ಚೆನ್ನಾಗೇ ಇತ್ತು ನೈಲ್ಸು. ಯೂಟ್ಯೂಬಲ್ಲಿ ತುಂಬ ಅಬ್ಸರ್ವ್ ಮಾಡೋರಿಗೆ ಗೊತ್ತಿರುತ್ತೆ, ಹಾಗಾಗಿ ಇವಳಿಗೂ ನೈಲ್ಸ್ ಉದ್ದ. ಸೊ ಇದು ಅವ್ರ ಅಣ್ಣನ ಜರ್ಕಿನ್ ಹಾಕ್ಕೊಂಡಿದ್ದಾಳೆ, ನಮ್ಮ ಮುದ್ದುದು. ಎಲ್ಲ ನಮ್ಮ ಮುದ್ದು ಬಟ್ಟೆನೇ ನಮ್ಮ ಮಗಳಿಗೆ. ನೋಡ್ಕೊ ಬಂದ್ರಲ್ಲ ನೈಲ್ಸು ಎಷ್ಟು ಉದ್ದ ಇದೆ ಅಂತ ಹೇಳಿ. ಸೊ ನನ್ನ ಥರನೇ ಅದೇ ಖುಷಿ ನನಗೆ, ನನ್ನ ಥರನೇ ಚೆನ್ನಾಗಿ ನೈಲ್ಸ್ ಬಿಡ್ಬೋದು. ಆ್ಯಂಡ್ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಮುಂದೆ ಅಂತ ಹೇಳಿ. ಆ್ಯಂಡ್ ಸಂಜು ಅವರ ಸೋದರದ ಅತ್ತೆ ಬಂದಿದ್ದರು, ಅಂದರೆ ನಮ್ಮ ಸಿಹಿಗೆ ಅಜ್ಜಿ. ಸೊ ಅವರು ಬಟ್ಟೆ ತಂದಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ನಾನಂತೂ ಇವಾಗಂತೂ ಬರೀ ಮೀಶೋದಲ್ಲಿ ಬರೀ ಬಟ್ಟೆನೇ ನೋಡ್ತಾ ಇದ್ದೀನಿ. ಆ್ಯಂಡ್ ಮುಂಚೆನೂ ಕೂಡ ಒಂದಷ್ಟು ಲೈಕ್ ಕೊಟ್ಟು ಇಟ್ಟಿದ್ದೆ ನಾನು ಮುಂಚೆನೇ, ಯಾಕಂದರೆ ನಾವು ಗರ್ಲ್ ಬೇಬಿ ಆಸೆ ಪಡ್ತಿದ್ವಲ್ಲ, ಹಾಗಾಗಿ ಲೈಕ್ ಕೊಟ್ಟು ಇಟ್ಟಿದ್ದೆ. ಎಷ್ಟೊಂದು ಇಟ್ಟಿದ್ದೀನಿ ನಾನು, ಅದು ಕ್ಲಿಪ್ಸು ಮತ್ತು ಶೂಸು ಆ ಥರದ್ದೆಲ್ಲ ಲೈಕ್ ಕೊಟ್ಟು ಇಟ್ಟಿದ್ದೀನಿ. ಸೊ ಇವಾಗಲೂ ಕೂಡ ಅಂದರೆ 1 ಮಂತದೆಲ್ಲ ಬರುತ್ತಲ್ಲ, ಅದಕ್ಕೆ ಬೇಕು ಅಂತ ಹೇಳಿ ಇವಾಗಲೂ ಒಂದಷ್ಟು ನೋಡ್ತಾ ಇದ್ದೋ ನೆನ್ನೆ ಮೊನ್ನೆ ಎಲ್ಲ. ಆ್ಯಂಡ್ ಪ್ಲ್ಯಾನ್ ಮಾಡ್ತಿದ್ದೋ ಹೇಗೆ ಮಾಡೋದು ಏನು ಸಿಂಪಲ್ಲಾಗಿರಲಿ ಅನ್ನೋ ಥರ ಹೇಳಿ. ಸೊ ಅವರು ಬಟ್ಟೆ ತಂದಿದ್ರೆ ತೋರಿಸ್ತೀನಿ ಬನ್ನಿ, ಚೆನ್ನಾಗಿದೆ. ನಂಗೆ ಕಲರ್ ಮಾತ್ರ ಸೀರಿಯಸ್ಲಿ ಇಷ್ಟ ಆಯಿತು. ಗೈಸ್ ಅವರು ಈ ರೀತಿ ತಂದಿದ್ದಾರೆ ಬಟ್ಟೆ, ಅಂದರೆ ಒಂಥರ ಬಲೂನ್ ಫ್ರಾಕ್ ಥರ. ಸೊ ಈ ಫ್ರಾಕ್ ಆಗೋದು ನನ್ನ ಮಗಳಿಗೆ 1 ವರ್ಷ ಆದಮೇಲೆ. ನನಗೆ ಬಟ್ಟೆದು ತುಂಬ ಖುಷಿ, ಹೆಣ್ಮಗು ಆಗಿರೋದಕ್ಕೆ. ನಾನು ಹೆಂಗಾದರೂ ಬಟ್ಟೆ ಹಾಕ್ಬೋದು, ಅದೇ ಒಂದು ಖುಷಿ ನನಗೆ. ಸೊ ಇಬ್ಬರು ಮ್ಯಾಚಿಂಗ್ ಹಾಕೋಬೋದು ಅಂತ ಹೇಳಿ. ಸೊ ಇದು ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ಕಲರ್ ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸುತ್ತೆ, ಬಿಕಾಸ್ ಅವಳು ಕಲರ್ ಇದ್ದಾಳೆ, ಹಾಗಾಗಿ ಇದು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಒಂಥರ ಈ ಥರದ್ದೆಲ್ಲ ನನ್ನ ಮಗಳಿಗೆ ಕೊಡಿಸ್ತಾ ಇದ್ದೆ ನಾನು ಖುಷಿ ಯಶಿಕಂಗೆ. ಇವಾಗ ಏನೋ ಒಂಥರ ಚೆನ್ನಾಗಿದೆ. ಆ್ಯಂಡ್ ಇದೇ ಥರ ಸೇಮ್ ತಂದಿದ್ದಾರೆ. ಇದು ಬಂದು ಬ್ಲ್ಯಾಕ್ ಹಂಗೆ ಕಾಣಿಸುತ್ತೆ, ಬಟ್ ಇದು ನೆವಿ ಬ್ಲೂ. ಈಚೆ ಹೋದರೆ ನೆವಿ ಬ್ಲೂ, ಒಳಗಿದ್ರೆ ಬ್ಲ್ಯಾಕು. ಸೊ ಅದಕ್ಕೆ ಒಳಗಡೆ ನೋಡಿ ನೆವಿ ಬ್ಲೂದೇ ಕೊಟ್ಟಿರೋದು. ಚೆನ್ನಾಗಿದೆ ಇದೂ ಕೂಡ. ಸೊ ಎರಡು ಸೇಮೇ ತಂದಿದ್ದಾರೆ, ಗೊತ್ತಿಲ್ಲ ಇದು ಅದ್ಯಾರು ತಂದಿರೋದು ಇದ್ಯಾರು ತಂದಿರೋದು ಅಂತ ಹೇಳಿ. ಬಟ್ ಒಟ್ಟಿನಲ್ಲಿ ಎರಡು ಸೇಮೇ ಇದೆ. ಐ ಥಿಂಕ್ ನನಗನ್ಸುತ್ತೆ ಇದು ಸ್ವಲ್ಪ ಚಿಕ್ಕದು, ಇದು ಸ್ವಲ್ಪ ದೊಡ್ಡದು ಅಂತ. ಬಟ್ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಇದು ಸೀರಿಯಸ್ಲಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗೆಲ್ಲ ಹಾಕೋಕ್ಕಾಗೋದು, ಇದು 1 ವರ್ಷ ಆಗಬೇಕು. ಸೊ ನಾಮಕರಣಕ್ಕೇ ಹಾಕೋಕ್ಕಾಗೋದು. ನನ್ನ ಮಗಳನ್ನೇನಾದರೂ ನಾನು ದಪ್ಪ ಮಾಡಿದೆ ಅಂತಂದರೆ ಇದನ್ನು ಬೇಕಾದರೆ ಕಿವಿ ಚುಚ್ಚಕ್ಕೆ ಹಾಕ್ಬೋದು. ಸೊ ಇದು ಸ್ವಲ್ಪ ದೊಡ್ಡದಿದೆ ಫೀಲ್, ನಂಗೆ ಹಂಗೆ ಅನ್ನಿಸ್ತಾ ಇದೆ. ಇಲ್ಲಿ ಇದು ಸ್ವಲ್ಪ ದೊಡ್ಡದು ಅಂತ ಫೀಲ್ ಆಗ್ತಿದೆ ನನಗೆ. ಇದು ಸ್ವಲ್ಪ ಚಿಕ್ಕದು. ಇಲ್ಲಿ ಸೈಜ್ ನೋಡೋಣ ಇರಿ. 18, ಇದು ಬಂದು 20. ಹೌದು, ನನ್ನ ಮಗಳನ್ನೇನೋ ದಪ್ಪ ಮಾಡಿದ್ರೆ ನಾನು ಇದನ್ನು ಬಂದು ಕಿವಿ ಚುಚ್ತೀನಿ ಯಾವಾಗಂತ ಹೇಳ್ತೀನಿ. ಸೊ ಅವಾಗ ಹಾಕೋದು ಇದನ್ನು ಬೇಕಾದರೆ ನಾಮಕರಣಕ್ಕೆ ಹಾಕ್ಬೋದು, ಅಂದರೆ 1 ವರ್ಷ ಆದಮೇಲೆ. ಸೊ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಇನ್ನು ಬಟ್ಟೆಗಳು ತರದೇ ನನಗೊಂಥರ ಖುಷಿ ಇನ್ಮೇಲಿಂದ. ಎಸ್ ನೋಡ್ಕೊಬೋದಲ್ಲ, ಡ್ರೆಸ್ಸು ಚೆನ್ನಾಗಿದೆ ಅಲ್ಲ. ಹೆಣ್ಮಕ್ಳು ಡ್ರೆಸ್ಸೇ ಹಾಗೆ ತುಂಬ ಚೆನ್ನಾಗಿರುತ್ತೆ. ಸೊ ಬಾಯ್ ಬೇಬಿಗಾದ್ರೆ ಏನು ಚಡ್ಡಿ ಮತ್ತು ಅಂಗಿನೇ ಇಕ್ಬೇಕು, ಬಟ್ ಗರ್ಲ್ ಬೇಬಿಗಾದರೆ ವೆರೈಟಿ ಡ್ರೆಸ್ಸು. ನನಗಂತೂ ಡ್ರೆಸ್ಗಳು ನೋಡೋದಕ್ಕೆ ಖುಷಿ. ಈಗಲಿಂದ ಅಲ್ಲ, ನಂಗೆ ಮುಂಚೆಯಿಂದನೂ ಅಷ್ಟೇ. ನನ್ನ ಮಗಳಿಗೆ ನಾನು ನೋಡ್ತಾ ಇದ್ನಲ್ಲ, ಖುಷಿ ಯಶಿಕಂಗೂ ಅಷ್ಟೇ, ನಾನು ನೋಡ್ತಾ ಇದ್ನಲ್ಲ ಡ್ರೆಸ್ಸು, ನೋಡಿದ ತಕ್ಷಣ ನಂಗೆ ಆಸೆ ಆಯಿತು ಅಂತಂದರೆ ನಾನು ಅದನ್ನು ತೊಗೊಳ್ತಾ ಇದ್ದೆ. ಸೊ ನಾನು ಖುಷಿ ಯಶಿಕಂಗೆ ಬಟ್ಟೆ ವಿಷಯದಲ್ಲಿ ಮಾತ್ರ ಚೆನ್ನಾಗಿ ತೊಗೊಳ್ತಿದ್ದೆ ನಾನು. ಆದರೆ ಒಂಥರ ಖುಷಿ ನನಗೆ ಅದನ್ನು ನೋಡ್ತಾ ಇದ್ರೇ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ನನ್ನ ಮಗಳಿಗೆ ಬಟ್ಟೆ ಅವ್ರ ಅಕ್ಕಂದಿರದೇ ಆಗುತ್ತೆ. ಖುಷಿ ಯಶಿಕಂತ ಎಲ್ಲ ಎತ್ತಿಟ್ಟಿದ್ದಾಳೆ ನಮ್ಮ ಅಕ್ಕ. ಅವಳು ಫೀಲ್ ಮಾಡ್ತಾ ಇದ್ಲು, ಇಷ್ಟೊಂದು ಚೆನ್ನಾಗೈತೆ ಏನು ಮಾಡಲಿ, ಇಷ್ಟೊಂದು ಚೆನ್ನಾಗೈತೆ ಏನು ಮಾಡಲಿ ಅಂತ. ನಾನು ಎತ್ತಿಟ್ಟಿರು ಯಾವುದಕ್ಕೂ ಬೇಕಾಗುತ್ತೆ ಅಂತ ಹೇಳಿದ್ದೆ. ಸೊ ಹಾಗೆ ಆಯಿತು. ಆ್ಯಂಡ್ ಸಂಜುಗೂ ಕೂಡ ಅಷ್ಟೇ, ಡೆಲಿವರಿ ಹಿಂದಿನ ದಿನ ಅಂದರೆ ನನಗೆ ಪೇಯ್ನ್ ಬರೋದಕ್ಕೆಲ್ಲ ಇಂಜೆಕ್ಷನ್ ಕೊಡ್ತಾರಲ್ಲ, ಆವಾಗ ಅವನಿಗೆ ಕನಸಲ್ಲಿ, ಅಂದರೆ ಈಚೆ ಮಲಗಿರ್ತಾರಲ್ಲ, ಆವಾಗ ಅವನಿಗೆ ಕನಸಲ್ಲಿ ಗರ್ಲ್ ಬೇಬಿ ಆಗಿತ್ತಂತೆ. ಸೊ ಅವ್ನು ಬೆಳಗ್ಗೆ ಅದು ಗರ್ಲ್ ಬೇಬಿ ಅಂತ ಹೇಳಿದ ತಕ್ಷಣ ಅವನಂತ ಫುಲ್ಲು ಹ್ಯಾಪಿ, ಯಾಕೆಂದರೆ ಕನಸಲ್ಲೂ ನಂಗೆ ಗರ್ಲ್ ಬೇಬಿ ಅಂತಲೇ ಇತ್ತು ಅಂತ ಹೇಳಿ. ಆ್ಯಂಡ್ ನಮ್ಮ ಅಕ್ಕಂಗೂ ಕೂಡ ಸೇಮ್ ಕನಸಲ್ಲಿ ಗರ್ಲ್ ಬೇಬಿನೇ ಇತ್ತಂತೆ. ತುಂಬ ಜನ ಆಸೆ ಪಡ್ತಾಯಿದ್ರು ಗರ್ಲ್ ಬೇಬಿನೇ ಆಗಲಿ ಅಂತ, ನನ್ನ ತಂಗಿದಿರೆಲ್ಲ.
ಸೊ ಅದೇ ಆಯಿತು ನಮ್ಮ ಆಸೆ ಅಂತಲೇ. ಆ್ಯಂಡ್ ನನಗೂ ತುಂಬ ಜನ ಕಮೆಂಟ್ ಮಾಡ್ತೀರಾ ನೀವುಗಳು, ಅಕ್ಕ ನಾನು ಗರ್ಲ್ ಬೇಬಿನೇ ಕೇಳ್ತಾ ಇದ್ದೀನಿ, ಬ್ಲೆಸ್ ಮಾಡಿ ಅಕ್ಕ ನಾನು ಗರ್ಲ್ ಬೇಬಿನೇ ಕೇಳ್ತಾ ಇದ್ದೀನಿ ಅಂತೇಳಿ. ಸೊ ಖಂಡಿತ ಯಾರ್ಯಾರೆಲ್ಲ ಗರ್ಲ್ ಬೇಬಿನೇ ಕೇಳ್ತಿದ್ದೀರಾ ಆ್ಯಂಡ್ ಯಾರ್ಯಾರೆಲ್ಲ ಬಾಯ್ ಬೇಬಿ ಕೇಳ್ತಾ ಇದ್ದೀರಾ, ಸೊ ನಿಮ್ಮ ಆಸೆ ಅಂತಲೇ ಬೇಬಿ ಆಗಲಿ. ಯಾಕಂದರೆ ನಮ್ಮ ಆಸೆ ಅಂತೆ ಬೇಬಿ ಆದಾಗ ಆ ಆಸೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ತುಂಬ ಜನ ಮೊದಲನೇ ಗರ್ಲ್ ಬೇಬಿ ಆಸೆ ಪಡ್ತಾ ಇದ್ದಾರೆ. ಸೊ ಕೆಲವ್ರು ಅಂತಾರೆ ಗರ್ಲ್ಗಿನ ಬಾಯ್ ಬೇಕು, ಬಾಯ್ ಬೇಬಿ ಬೇಕು ಅಂತ ಹೇಳಿ. ಸೊ ನಂಗೆ ಅನ್ನಿಸ್ಲಿಲ್ಲ. ನನಗೆ ಮಗಳು ಅಂತ ಹೇಳಿದ ತಕ್ಷಣ ನಾವು ತುಂಬ ಖುಷಿಪಟ್ವಿ. ಆ್ಯಂಡ್ ಈಗಲೂ ಕೂಡ ಅಷ್ಟೇ, ನಾವು ಅಷ್ಟೇ ಖುಷಿಯಾಗಿದ್ದೀವಿ. ಅದು ಎಕ್ಸ್ಪ್ಲೇನೇ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಮೇಕಪ್ ಅನ್ನೋ ವಿಷಯದಲ್ಲಿ ಸ್ವಲ್ಪ ನಾನು ಜಾಸ್ತಿ ನಮ್ಮ ಫ್ಯಾಮಿಲಿಲಿ. ಹಾಗಾಗಿ ಈಗ ಗರ್ಲ್ ಬೇಬಿಗೆ ತಾನೇ ನಾವು ಮೇಕಪ್ ಮಾಡೋದಕ್ಕಾಗೋದು, ಬಾಯ್ಗೆ ಮಾಡೋದಕ್ಕಾಗಲ್ವಲ್ಲ. ಸೊ ನನ್ನ ಮಗಳನ್ನ ಚೆನ್ನಾಗಿ ರೆಡಿ ಮಾಡ್ಬೋದು, ಮ್ಯಾಚಿಂಗ್ ಡ್ರೆಸ್ಗೆ ಹಾಕ್ಕೋಬೋದು ಅಂತ ನಾನು ಮುಂಚೆಯಿಂದನೂ ಅಷ್ಟೇ ಇನ್ಸ್ಟಾದಲ್ಲಿ ವೀಡಿಯೋಸ್ಗಳೆಲ್ಲ ನಾನು ಸೇವ್ ಮಾಡಿ ಇಟ್ಟಿದ್ದೆ. ಅಂದರೆ ಅಮ್ಮ ಮಗಳದ್ದು ಯಾವ್ದಾದ್ರು ವಾಕಿಂಗ್ ಸ್ಟೈಲ್ದು ಮತ್ತು ಹೇರ್ ಸ್ಟೈಲ್ಸ್ದು ಆ ಥರದ್ದೆಲ್ಲ ವೀಡಿಯೋಸ್ ಸೇವ್ ಮಾಡಿಟ್ಟಿದ್ದೆ. ನನ್ನ ಮಗಳು ನಗಾಡ್ತಾ ಇದ್ದಾಳೆ. ಆ್ಯಂಡ್ ನಾನು ಸಂಜುನೂ ಕೂಡ ಅಷ್ಟೇ, ಸಂಜೀವ್ ಅಂತ ಅಂದಾಗ್ಲಿಂದನೂ ಅವ್ನು ಕಳಿಸ್ತಾ ಇದ್ದಿದ್ದೆ ಬರೀ ಗರ್ಲ್ ಬೇಬಿ. ಅಪ್ಪ ಮಗಳದು ಎಷ್ಟೊಂದು ತೀಟೆ ವೀಡಿಯೋಸ್ಗಳು ಬರುತ್ತೆ, ಅಂದರೆ ಅಪ್ಪ ತೀಟೆ ಮಾಡಿಬಿಟ್ಟು ಮಗಳ ಮೇಲೆ ತಕ್ಬಿಡೋದು ಆ ಥರದ್ದೆಲ್ಲ. ಆ ಥರದೇ ಅವ್ನು ಇಲ್ಲಿವರೆಗೂ ಕಳಿಸಿರೋದು. ಯಾವುದು ಬಾಯ್ ಬೇಬಿದು ವೀಡಿಯೋನೇ ಕಳಿಸಿಲ್ಲ ಅವನು, ಎಲ್ಲ ಬರೀ ಗರ್ಲ್ ಬೇಬಿದೇ ಕಳಿಸಿದ. ಸೊ ಅದೊಂದು ಖುಷಿ ನಮ್ಮಾಸೆ ಅಂತ ಆದರೆ. ಸೊ ಯಾರಿಗೆ ಆದರೂ ಅಷ್ಟೇ ಅವ್ರು ಇಷ್ಟದಂತೆ ಆದಾಗ ಅದು ಖುಷಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗೇನೆ ನಮಗೂ ಕೂಡ ಇವಾಗ ಕೈಸುಳು ಸ್ವಲ್ಪ ಜಾಸ್ತಿನೇ ಬೆಚ್ತಾಳೆ. ಶಾಸ್ತ್ರ ಕೇಳಿದ್ವಲ್ಲ, ಅಲ್ಲಿ ಹೇಳಿದ್ರಂತೆ ಸ್ವಲ್ಪ ಜಾಸ್ತಿ ಬೆಚ್ತಾಳೆ ಈ ರಾಶಿಲಿ ಹುಟ್ಟಿರೋಳು ಅಂತ ಹೇಳಿ. ಸೊ ಹೌದು, ಬೆಚ್ತಾಳೆ ನನ್ನ ಮಗಳು. ಆ್ಯಂಡ್ ನನ್ನ ಮಗಳು ಹುಟ್ಟಿದ್ದು ಡೇಟ್ ಆಲ್ರೆಡಿ ನಿಮ್ಗೆ ಗೊತ್ತು. ಸೊ ಎಷ್ಟು ಗಂಟೆ ಎಷ್ಟು KG ಇದ್ಲು ಏನು ಎತ್ತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನಾನು. ನೀವು ಡೆಲಿವರಿ ಫೀಲ್ನ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದೀರಲ್ವ, ಅಂದರೆ ಡೆಲಿವರಿ ಎಕ್ಸ್ಪೀರಿಯೆನ್ಸ್ನ ನಮ್ಮ ಹತ್ರ ಶೇರ್ ಮಾಡಿ ಅಂತ ಹೇಳಿ. ಸೊ ಅದನ್ನು ಶೇರ್ ಮಾಡಬೇಕಾದ್ರೆ ಅದನ್ನು ನಾನು ಹೇಳ್ತೀನಿ. ಆ್ಯಂಡ್ ಇನ್ನೊಂದು, ನಾನು ನನ್ನ ಮಗಳು ಆರೋಗ್ಯವಾಗಿದ್ದೀವಿ. ನಾನು ವ್ಲಾಗಲ್ಲೇ ಹೇಳಬೇಕಿತ್ತು, ಹೇಳೋದಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಸ್ವಲ್ಪ ರಿಸ್ಕ್ ಇತ್ತು. ಸೊ ಹಾಗೂ ಕೂಡ ನಾನು ಸಬ್ಸ್ಕ್ರೈಬರ್ಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಕೇಳ್ತಾ ಇದ್ರಿ. ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ, ಅಕ್ಕ ನೆಕ್ಸ್ಟ್ ವಿಡಿಯೋ ಯಾವಾಗ ಬಿಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಅಕ್ಕ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡಿ ಇವಾಗ ಇನ್ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು, ನನ್ನ ಮಗಳಿಗೆ ಯಾವ ಪ್ರಾಡಕ್ಟ್ನ ನಾನು ಚೂಸ್ ಮಾಡಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಬಟ್ ಅದನ್ನು ಕನ್ಫ್ಯೂಸ್ ಎಲ್ಲ ಇದೆ ಇನ್ನೂ ಕೂಡ. ಸೊ ತೋರಿಸಿ ನಾನು ನಿಮಗೆ ಅದ್ರದ್ದೇ ಒಂದು ವ್ಲಾಗ್ ಬರುತ್ತೆ, ಅದರಲ್ಲೇ ಹೇಳ್ತೀನಿ. ಸೊ ಇನ್ಮೇಲೆ ವ್ಲಾಗು ಕಂಪಲ್ಸರಿ ಬರೋದಿಲ್ಲ. 5 ಡೇಸ್ಗೆ ಒನ್ಸು 4 ಡೇಸ್ಗೆ ಒನ್ಸು ಆ ಥರ ಬರುತ್ತೆ. ಅಂದರೆ ವೀಕ್ಲಿ ಒನ್ಸ್ ಆದರೂ ಆಗುತ್ತೆ. ಯಾಕಂದರೆ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಮಗಳನ್ನ ನೋಡ್ಕೊಳಾಗಲ್ಲ. ನಾನು ಕಂಪ್ಲೀಟಾಗಿ ನನ್ನ ಮಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ರೆಡಿ ಇದ್ದೀನಿ, ಅಂದರೆ ಆಸೆ ಪಡ್ತಾ ಇದ್ದೀನಿ. ಯಾಕಂದರೆ ಈ ಮೂಮೆಂಟು ಮತ್ತೆ ನನಗೆ ಬರೋದಿಲ್ಲ. ನನ್ನ ಮಗಳು ಬಿಕ್ಕಳಿಸ್ತಾ ಇದ್ದಾಳೆ, ಅವ್ರ ಅಪ್ಪ ನೆನೆಸ್ಕೊತಾ ಇರಬೇಕು. ಸಾರಿ ಗೈಸ್, ಫೋನ್ ಬಂತು ಆ್ಯಂಡ್ ಇಲ್ಲಿ ಮನೆಯದೇನೋ ಮಾಡ್ತಾ ಇದ್ದಾರೆ, ಹಾಗಾಗಿ ಡಿಸ್ಟರ್ಬೆನ್ಸು. ಅಮ್ಮ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇನ್ನು ನಾವು ಫ್ರೈಡೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದ್ರೆ ಸೂತ್ಕೆ ಎಲ್ಲ ಕಂಪ್ಲೀಟಾಗಿ ಮುಗೀತು. ಸೊ ನನ್ನ ಮಗಳು ಬಿಕ್ಕಳಿಸ್ತಾ ಇದ್ದಾಳೆ, ಅವ್ರ ಅಪ್ಪ ನೆನೆಸ್ಕೊತಾ ಇರಬೇಕು, ಇಲ್ಲಾಂದ್ರೆ ಅವ್ರ ಮಮ್ಮಿ ನೆನೆಸ್ಕೊತಾ ಇರಬೇಕು. ಸೊ ಅಂದರೆ ಅವ್ರ ಮಮ್ಮಿ ನಮ್ಮ ಅಕ್ಕ ಮಂಜು ಮಮ್ಮಿ ಅಂತ ಅನಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಕೂಗ್ಸೋದು. ಯಾಕೆ ಹಾಗೆ ಮಂಜು ಮಮ್ಮಿ ಅಂತ ಹೇಳಿಸ್ತೀನಿ ಅಂತಂದರೆ, ಫೀಲ್ ಸೇಮ್ ಇರಬೇಕು. ನಾನು ಬೇರೆ ನಮ್ಮ ಅಕ್ಕ ಬೇರೆ ಅಂತ ಅವಳಿಗೆ ಅನಿಸ್ಬಾರ್ದು. ಸೊ ನಾವು ಖುಷಿ ಹಸಿಗುನ್ಗೂ ನಾನು ಬೇರೆ ನಮ್ಮ ಅಕ್ಕ ಬೇರೆ ಅಂತ ನಾವು ಆ ಫೀಲ್ ಬರೋದಕ್ಕೆ ಬಿಡ್ತಾಯಿಲ್ಲ, ಅಂದರೆ ಬಿಟ್ಟಿಲ್ಲ ಇಲ್ಲಿವರೆಗೂ ಕೂಡ. ಯಾಕಂದರೆ ಅದು ಕಂಟಿನ್ಯೂಸ್ ಆಗಿ ನಾವು ಅದೇ ಫ್ಲೋಲಿ ಇದು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವಳಿಗೂ ಕೂಡ ಅಷ್ಟೇ, ಅವಳು ಮಂಜು ಮಮ್ಮಿ, ನಾನು ನಾರ್ಮಲ್ ಮಮ್ಮಿ, ಇಲ್ಲ ಅಂದರೆ ನಿತ್ಯ ಮಮ್ಮಿ ಅಂತ ಏನಾದರೂ ಒಂದು ಅನ್ನಿಸ್ತೀವಿ. ಸೊ ಅವಳು ಮಾತ್ರ ಮಂಜು ಮಮ್ಮಿನೇ, ಅಂದರೆ ದೊಡ್ಡಮ್ಮ ಅಂತ ಏನೂ ಅನಿಸೋದಿಲ್ಲ. ಸೊ ದೊಡ್ಡಮ್ಮ ಚಿಕ್ಕಮ್ಮ ಆ ಥರ ಅನಿಸ್ದಾಗ ಅದು ಫೀಲ್ ಲೈಕ್ ಬೇರೆ ಅನ್ನೋ ಥರ ಅನಿಸುತ್ತೆ. ಸೊ ಮಮ್ಮಿ ಅಂತಂದರೆ, ಅಂದರೆ ಅಮ್ಮ ಮಮ್ಮಿ ಅಂದರೆ ನಮ್ಮದು ಅನ್ನೋ ಥರ ಫೀಲ್ ಬರುತ್ತೆ. ಹಾಗಾಗಿ ಸೊ ಅವಳೇ ಇವಾಗ ನೇಮ್ ಚೂಸಿಂಗಲ್ಲಿರೋದು, ನೇಮ್ ಅವಳೇ ಚೂಸ್ ಮಾಡಬೇಕು. ಅದನ್ನೇ ಅವಳು ಹೇಳ್ತಾ ಇದ್ಲಿ, ಏನು ಹೇಳಿ, ಅಯ್ಯೋ ನೀನು ಇಟ್ಟಿರೋದೇ ಚೆನ್ನಾಗೈತೆ, ಸಿಹಿ ಅಂತಲೇ ಇಟ್ಬಿಡು ಅತ್ತಾಗೆ ಅಂತ ಹೇಳಿ. ನನ್ನ ಮಗಳು ಆಟಾಡ್ತಾ ಇದ್ದಾಳೆ. ಗೈಸ್ ಸೀರಿಯಸ್ಲಿ ಇವಾಗ ನನಗೆ ವೀಡಿಯೋಸ್ ಎಡಿಟಿಂಗ್ ಆಗಲಿ ಒಂಚೂರು ಇಂಟ್ರೆಸ್ಟ್ ಇಲ್ಲ. ನನ್ನ ಮಗಳನ್ನ ನೋಡ್ಕೊಳ್ಳೋದ್ರಲ್ಲೇ ನನಗೆ ಒಂಥರ, ಅವಳನ್ನೇ ನೋಡೋದು ಮತ್ತು ಅವಳದು ಬಟ್ಟೆಗಳು ಎತ್ತು ಮಡಗೋದು, ಬಟ್ಟೆಗಳು ನೋಡೋದು, ಆ ಥರನೇ ನನಗೆ ಥಾಟಲ್ಲಿ. ವೀಡಿಯೋಸ್ ಇದೆ, ಬಟ್ ನಾನು ಎಡಿಟಿಂಗ್ ಮಾಡಿಲ್ಲ ಸೀರಿಯಸ್ ಆಗಿ. ಇವಾಗ ನಾನು ವಾಯ್ಸ್ ಓವರ್ ಕೊಟ್ಟು ಇವತ್ತು ನೈಟ್ ಅಪ್ಲೋಡ್ ಮಾಡಬೇಕು ನಾನು. ಯಾಕಂದರೆ ಗಮನ ಎಲ್ಲ ನನ್ನ ಮಗಳ ಮೇಲೇ ಐತೆ. ಯಾಕಂದರೆ ಈ ದಿನ ನನಗೆ ಮತ್ತೊಂದು ಸಲ ಬರೋದಿಲ್ಲ ಅಲ್ಲ, ಯಾಕಂದರೆ ಅವಳು ಬೇಗ ದೊಡ್ಡೋಳಾಗ್ಬಿಡ್ತಾಳೆ. ಸೊ ನಾನು ವೀಡಿಯೋಸ್ನ ನಾನು ಅವಳು ದೊಡ್ಡೋಳಾದ್ಮೇಲೆ ಅವಳ ಜೊತೆ ನಾನು ಮಾಡ್ಬೋದು. ಬಟ್ ಈಗ ಅವಳು ಆಟಗಳು, ಅವಳ ತುಂಟಾಟಗಳನ್ನ ನಾನೀಗ
ಪೂರ್ತಿಯಾಗಿ ನಾನು ನೋಡಬೇಕು ಅಂದರೆ ಪೂರ್ತಿಯಾಗಿ ಖುಷಿ ಪಡಬೇಕು. ಸೊ ಒಂದು ತಾಯಿ ಆದಮೇಲೆ ಇನ್ನೇನಿರುತ್ತೆ ಎಲ್ರಿಗೂ ಅಲ್ವಾ, ಹಾಗಾಗಿ ನನಗೂ ಕೂಡ ಹಾಗಾಗಿ ನಾನು ವೀಡಿಯೋಸ್ ಬಗ್ಗೆ ಇನ್ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ, ಕಡಿಮೆನೇ ವೀಡಿಯೋಸ್ ಹಾಕ್ತೀನಿ. ಬಟ್ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಅಂದರೆ ಸುಮ್ಮನೆ ವೀಡಿಯೋಸ್ಗಳು ಮಾಡಲ್ಲ, ಏನಾದರೂ ಒಂದು ರೀಸನ್ ಇದ್ದರೆ, ಏನಾದರೂ ಒಂದು ಸ್ಟೋರಿ ಇದ್ದರೆ ಆ ಥರ ಮಾಡೋದಕ್ಕೆ ಇಷ್ಟಪಡ್ತೀನಿ ಇನ್ಮೇಲೆ. ಅಂದರೆ ನೆಕ್ಸ್ಟ್ 1 ಮಂತ್ ಬರುತ್ತಲ್ಲ ಆ ಥರ ಹಂಗೆ ವೀಡಿಯೋಸ್ಗಳನ್ನ ಬಿಡ್ತೀನಿ. ಯಾಕಂದರೆ ನನ್ನ ಸಬ್ಸ್ಕ್ರೈಬರು ನೀವು ಮೆಸೇಜಲ್ಲಿ ಕೇಳ್ತೀರಲ್ವ, ಸೊ ನಿಮಗೂ ಕೂಡ ನಾನು ಏನೂ ಇದು ಮಾಡಲ್ಲ, ವೀಡಿಯೋಸ್ ನಿಮಗೂ ಕೂಡ ಹಾಕ್ತೀನಿ. ಯಾಕಂದರೆ ನೀವು ಅಷ್ಟು ಪ್ರೀತಿ ಕೊಡಬೇಕಾದ್ರೆ ನಾನು ಹೆಂಗಾಗುತ್ತೆ. ಸೊ ಅಂದರೆ ವೀಕ್ಲಿ ಒನ್ಸ್ ಆ ಥರ ಒಂದೊಂದು ವೀಡಿಯೋಸ್ಗಳು ಹಾಕ್ಕೊಂಡು ನನ್ನ ಮಗಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ನೀವು ಕೂಡ ಈ ಟೈಮಲ್ಲಿ ನನ್ನನ್ನು ನೋಡ್ದಂಗೆ ಆಗುತ್ತೆ, ನನ್ನ ಮಗಳೂ. ನಾನು ಕೆಳಗೆ ಕುತ್ಕೊಂಡ್ರೆ ಒಂಥರ ಲೈಟ್ ಶ್ಯಾಡೋ ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ. ಅಂದರೆ ಈಚೆಯಲ್ಲಿ ಹೋಗಲ್ಲ ಅಲ್ಲವ ನಾವು, ಹಾಗಾಗಿ ಲೈಟ್ ಹಾಕೋಬೇಕು. ನಮ್ಮ ಅಕ್ಕ ಅಷ್ಟೊತ್ತಿಂದ ಫೋನ್ ಮಾಡ್ತಾಳೆ, ನಾನು ರಿಸೀವ್ ಮಾಡಿಲ್ಲ. ಮೇ ಬಿ ನೇಮ್ ಯಾವ್ದಾರು ಚೂಸ್ ಮಾಡಿರ್ಬೇಕು, ಅದಕ್ಕೆ ಅಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದಾಳೆ. ಯಾರು ಕೂಡ ಮರಿಬೇಡಿ, ನೇಮ್ನ ನನಗೆ ಹೇಳಿ ದಯವಿಟ್ಟು. ಅಕಸ್ಮಾತ್ ನಾನು ಏನಾದರೂ ಕಮೆಂಟ್ನ ಪಾಸ್ ಮಾಡಿದೆ ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಬಂದಾರು DM ಮಾಡಿ. ಪಾಸ್ ಮಾಡಲ್ಲ ನಾನು, ಒಂದು 2 ಡೇಸ್ 3 ಡೇಸ್ ಆದರೂ ಬಿಟ್ಟಿರ್ತೀನಿ. ಯಾಕಂದರೆ ನೀವು ನನಗೆ ತಿಳಿಸಿ, ಯಾಕಂದರೆ ಚೆನ್ನಾಗಿರೋ ನೇಮ್ನ ಇಡಬೇಕು. ಹಾಗಾಗಿ ಅಂದರೆ ನೇಮೇನು ಈಗಲೇ ನಾನೇನು ಕೊಡ್ತಾಯಿಲ್ಲ ಜನನ ಪತ್ರಕ್ಕೆ, ಬಟ್ ಆದರೂ ಇವಾಗ ಇಟ್ಬಿಡ್ಬೇಕು, ಇಟ್ಟರೆ ಸರಿ ಅಂತ ಹೇಳಿ. ಸೊ ಮರಿಬೇಡಿ ಪ್ಲೀಸ್, ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಸಿಹಿಗೆ ಯಾವ ನೇಮು ಚೂಸ್ ಮಾಡಿ. ಬಟ್ ನಾನು ಕೂಗೋದು ಮಾತ್ರ ಸಿಹಿ ಅಂತಲೇ ಇಟ್ಟಿದ್ದೀನಿ. ನನ್ನ ಮಗಳು ಸಿಹಿಯಾಗೇ ಇರಲಿ ಅಂತ. ಸೊ ಎಲ್ಲ ಹೇಳ್ತಾಯಿದ್ರು ಪೆಟ್ ನೇಮ್ ಬೇಡ, ಅದೇ ಉಳ್ಕೊಬಿಡುತ್ತೆ ಅಂತ ಹೇಳಿ. ಸೊ ನಾನು ಹಂಗೆ ಮಾಡೋದಿಲ್ಲ, ನಾನು ಒಬ್ಬಳೇ ಕೂಗೋದು ಸಿಹಿ ಅಂತ. ಅಂದರೆ ನನ್ನ ಮನೇಲಿ ಒಂದು 5-6 ಜನ ಕೂಗ್ತೀವಿ ಅಷ್ಟೇ ನಾವು. ಸಿಹಿ ಅನ್ನೋ ನೇಮು ಚೆನ್ನಾಗಿದೆ, ಅದೇನು ಚಿನ್ನು ಮುದ್ದು ಬಂಗಾರ ಆ ಥರ ಏನು ಇಟ್ಟಿಲ್ಲ ನಾವು. ಯಾಕಂದರೆ ಇನ್ನೊಬ್ಬರು ಮುಂದೆ ದೊಡ್ಡವರಾದ್ಮೇಲೆ ಕೂಗಿದ್ರೆ ಇರಿಟೇಟ್ ಆಗುತ್ತೆ ಅಂತ ಹೇಳಿ ಸಿಹಿ ಅಲ್ವಾ, ಆರಾಮ್ಸೆ ಕೂಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಂಥ ಟೈಮ್ಗೆ ಅವ್ಳಿಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ನಾರ್ಮಲ್ ಅವಳದ್ದು ಏನು ನೇಮ್ ಇದೆ ಅದನ್ನೇ ಕೂಗ್ಕೊಂಡು ಹೋಗ್ತೀವಿ. ಏನು ಒಂದು 6 ಇಯರ್ಸ್ 7 ಇಯರ್ಸ್ವರೆಗೂ ಇರಲಿ ಸಿಹಿ ಅಂತ, ಆಮೇಲೆ ನೋಡ್ಕೊಳ್ಳೋಣ. ಸೊ ನನ್ನ ಮಗಳ ಹೆಸರು ಸಿಹಿ ಅಂತ, ಇವಾಗ ಸಿಹಿ ಅಂತ ನಾನು ಅದನ್ನೇ ಕೂಗ್ತೀನಿ. ನನ್ನ ಬೈಕ್ ಸಿಹಿ ಅಂತ ಬಂದ್ಬಿಡುತ್ತೆ, ಮುಂಚೆನೇ ಅನ್ಕೊಬಿಟ್ಟಿದ್ದೆ ನಾನು. ಆ್ಯಂಡ್ ಇನ್ನೊಂದು ಗೈಸ್, ನಾವು ನೇಮ್ನ ಸಾಹಿತ್ಯ ಅಂತ ಇಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕೆ ಸಾಹಿತ್ಯ ಅಂತಂದರೆ, ಸಾ ಬಂದು ಸಂಜಯಿಂದ ಮೊದಲನೇ ಅಕ್ಷರ ಸಾ, ನಿತ್ಯ ಇಂದ ತ್ಯ ತೆಗ್ದು ಸಾಹಿತ್ಯ ಅಂತ ಇಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಸಾಹಿತ್ಯ ಬಂದು ನಮ್ಮ ಸಂಜು ಇದ್ದಾರಲ್ಲ, ಅವ್ರ ಫ್ರೆಂಡ್ ವೈಫ್ ನೇಮು ಸಾಹಿತ್ಯ ಅಂತ. ಸೊ ಅಕ್ಕಾಗ ಆಲ್ರೆಡಿ ಒಂದು 27-28 ಆಗಿದೆ ಏಜು. ಸೊ ಅದು 28 ಬಿಫೋರ್ ಅದು ಓಲ್ಡ್ ನೇಮ್ ಆಯಿತು. ಹಾಗಾಗಿ ನಾನು ಆ ನೇಮ್ನ ಇಡ್ತಾ ಇಲ್ಲ. ಬಟ್ ಆ್ಯಕ್ಚುಲಿ ನಂಗೆ ಆ ನೇಮ್ ಇಡೋದಕ್ಕೆ ತುಂಬ ಇಷ್ಟ. ಯಾಕೆಂದರೆ ನಮ್ಮಿಬ್ಬರು ನೇಮು ಅದರಲ್ಲಿರುತ್ತೆ ಅಂತ ಹೇಳಿ ಒಂಥರ ತುಂಬ ಇಷ್ಟ. ಆ ಥರದ ನೇಮ್ಗಳೇ ತುಂಬ ಚೂಸ್ ಮಾಡಿ ಇಟ್ಟಿದ್ದೆ ನಾನು. ಮುಂಚೆ ಬಾಯ್ ಬೇಬಿಗೂ ಇಟ್ಟಿದ್ದೆ, ಗರ್ಲ್ ಬೇಬಿಗೂ ಇಟ್ಟಿದ್ದೆ. ಬಟ್ ಇವಾಗ ಅದೇ ಗರ್ಲ್ ಬೇಬಿ ಆಗಿರೋದ್ರಿಂದ ಸಾಹಿತ್ಯ ಅಂತಲೇ ಇಡಬೇಕು. ಬಟ್ ಸಾಹಿತ್ಯ ಅದು ಹಳೆ ನೇಮ್ ಆಯಿತು. ಬಟ್ ಅದ್ರ ಬಗ್ಗೆ ಇನ್ನೂ ಸಂಜೆ ಹತ್ರ ಮಾತಾಡಿಲ್ಲ, ನೋಡೋಣ, ಮಾತಾಡಿದ್ರೆ ಆದರೆ ಅದನ್ನೇ ಇಡ್ಬೋದು. ಬಟ್ ಅಲ್ಲಿ ಸಾ ಅಂತ ಬಂದೇ ಇಲ್ಲ. ನಾನು ಸಾನೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಬಂದಿಲ್ಲ. ನೋಡೋಣ ಯಾವ ನೇಮ್ ಇಡೋದು ಅಂತ. ಸೊ ನೀವು ಕೂಡ ಕಮೆಂಟ್ ಮಾಡಿ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಬಾಯ್.